ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮೆಲ್ಲರ ನಗುವಿನ ಪರಮಾತ್ಮ ಅಪ್ಪು ಸರ್ ಅವರ ಬ್ಲಾಕ್ ಬಾಸ್ಟರ್ ಹಿಟ್ ಅಲ್ಲಿ ಒಂದಾದಂತ ಮೂವಿ ಅಪ್ಪು ಚಿತ್ರ. ಈ ಅಪ್ಪು ಚಿತ್ರದ ಹೀರೋಯಿಸಂ ಲವ್ ಸ್ಟೋರಿಯನ್ನ ವೇದಿಕೆ ಮೇಲೆ ತೋರಿಸಲಿಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಉತ್ತರ ಕರ್ನಾಟಕದ ಹುಲಿ ಉಲ್ಲಾಸ್ ಅಂಡ್ ಪವಿ ಪೂವಪ್ಪ. ಹಾಯ್, ನೀವೇ ಅಲ್ವಾ ನನಗೆ ನಿನ್ನೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು? ಹಾಯ್, ಹೌದು. ಐ ಲವ್ ಯು. ವಾಟ್? ನಾನ್ ನಿಮ್ ಪ್ರೀತಿಸ್ತಾ ಇದ್ದೀನಿ. ಐ ಮೀನ್ ಅಪ್ಪವ್ರು ನಿನ್ ಲವ್ ಮಾಡ್ತಿದ್ದಾರೆ. ತಮಾಷೆಗೆ ಮಾಡ್ತಿದ್ದೀರಾ? ಐ ಆಮ್ ಸೀರಿಯಸ್. ಏನು ಉಚ್ಚಿಗೆ ಚಿದ್ದಿದ್ಯಾ? ನಾನು ನಿಮ್ಮನ್ನ ನೋಡ್ತಿರೋದು ಇದೆ ಮೊದಲನೇ ಸಲ. ಅಷ್ಟೇ, ಇಲ್ಲಿ ಏನ್ ಬರ್ತಾ ಇರ್ತೋ ಅದನ್ನ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತೀನಿ. ಆದ್ರೆ ಇಷ್ಟು ಬೇಗ? ಸರಿ, 1 ಗಂಟೆ ಬಿಟ್ಟಾಳ, ಇಲ್ಲ 1-2 ಗಂಟೆ ಬಿಟ್ಟಾಳ, ಬಟ್ ನಾನು ಯಾವಾಗ ಹೇಳಿದ್ರು ನನ್ನ ಬಾಯಲ್ಲಿ ಬರೋದು ಒಂದೇ ಮಾತು, ಐ ಲವ್ ಯು, ಐ ಲವ್ ಯು. ಕೊಯ್ದಾಕ್ಬಿಡ್ತೀನಿ. ಒಂದು ಮಾತು ಆಚೆಗೆ ಬರಬಾರ್ದು. ಹೇಳೆ, ಎದ್ದಳೆ. ಏನೇ ನಿಮ್ಮ ಅಪ್ಪಗೆ ಹೇಳಿ ನಾನು ಹೊಡಿಸ್ತೀಯಾ? ನೀನು ಹೊಡಿಸ್ಬಿಟ್ರೆ ನಾನು ನಿನ್ ಲವ್ ಮಾಡೋದು ಬಿಟ್ಬಿಡ್ತೀನ? ಅಲ್ಲ, ಅಪ್ಪು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ನಾನು ನಿನ್ನ ಅನ್ನ ಚಂದ ನೋಡಿ ಪ್ರೀತಿ ಮಾಡಿಲ್ವೇ, ನಿನ್ ನೋಡಕ್ ಮುಂಚೆನೆ ಲವ್ ಮಾಡಿದ್ದು. ದಟ್ ಈಸ್ ಅಪ್ಪು. ಐ ಲವ್ ಯು. ತಗೋ ತಿನ್ನು. ಯಾಕೆ? ಹ್ಯಾಪಿ ಬರ್ಡೇ. ಅದಕ್ಕೆ ತಾನೇ ನಾನು ಬಂದಿರೋದು. ತಿನ್ನು. ಚೆನ್ನಾಗಿದೆಯಾ? ಮರ್ಯಾದೆನ ಹೇಳ್ತಾ ಇದೀನಿ, ಹೋಗ್ಬಿಡು. ನನಗ್ ಗೊತ್ತು ಕಣೆ, ನಾನು ಅಂದ್ರೆ ನಿನ್ಗೆ ತುಂಬಾ ಇಷ್ಟ ಅಂತ. ನಾನು ಕೊಟ್ಟಿದ್ದ ಕೇಕ್ ಯಾಕೆ ತಿಂದೆ? ಬೇಡ ನೋಡು, ನಾ ಅಪ್ಪನ್ ಕರೆದು ಬಿಡ್ತೀನಿ. ಸರಿ, ನಿಮ್ಮ ಅಪ್ಪ ಈಗ ಇಲ್ಲೇ ಬರ್ಲಿ, ಕೊಯ್ದಾಕ್ ಬಿಡ್ತೀನಿ. ಇರ್ಲಿ, ಈಗ ಮಲ್ಕ. ನಾವಿಬ್ರು ನಾಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ. ಓಕೆ? ಮಲ್ಕ ಮಕ್ಕಳೇ. ರಾತ್ರಿ ಹೆದರ್ಕೊಂಡ್ಬಿಟ್ಟ? ನೀನ್ ನೋಡ್ತಾ ಇದ್ರೆ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಅನಿಸ್ತುತ್ತೆ. ಅವತ್ ನಿಂಗೆ ಹಾಸ್ಪಿಟಲ್ ಸೇರ್ಸಿ ಕರ್ಕೊಂಡೋಗಿ ಕಾಪಾಡಿದೆ ತಪ್ಪಾಗೋಯ್ತು ಅನ್ಸುತ್ತೆ. ಕಾಪಾಡ್ಬಿಟ್ಟಲ್ಲ? ನನಗೆ ಗೊತ್ತು ಕಣೆ, ನೀನ್ ತುಂಬಾ ಕ್ಲೇವರು. ಅಪ್ಪಂತ ಒಳ್ಳೆ ಗಂಡ ಸಿಗಲ್ಲ ಕಣೆ ನಿಂಗೆ. ನನ್ಗೋಸ್ಕರ ಏನಾದ್ರೂ ಮಾಡ್ತೀಯ ನೀನು? ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಸರಿ, ಆ ಬಿಲ್ಡಿಂಗ್ ಇಂದ ದುಮ್ಕು. ಜೋಕ್ ಮಾಡ್ತಿದ್ದೆ ಸುಚಿ? ಯಾಕೆ ಭಯನಾ? ಅಪ್ಪವ್ರಿಗೆ ಪವರಿಗೆ. ಹಾಯ್ ಡಾರ್ಲಿಂಗ್, ಹಾಯ್ ಫ್ರೆಂಡ್ಸ್, ನನ್ ಡಾರ್ಲಿಂಗ್ ದಿಲ್ ಕೆ ಧಡ್ಕನ್. ನನ್ನ ಇಲ್ಲಿಂದ ಬೀಳು ಅಂತಿದ್ದಾರೆ. ಅಪ್ಪವ್ರು ಇವಾಗ ಕೆಳಗಡೆ ಬೀಳ್ತಾ ಇದ್ದಾರೆ. ಎಲ್ಲರೂ ಕ್ಲಾಪ್ಸ್ ಮಾಡಿ. ಹಾಯ್ ಡಾರ್ಲಿಂಗ್. ಒಂದ್ ನಿಮಿಷ ಸುಚಿ, ನನ್ ಬೀಳ್ಬೇಕಾದ್ರೆ ಒಂದ್ ಚಿಕ್ಕ ಡೌಟ್ ಬಂತು. ಅಲ್ಲ, ನಾನು ಸತ್ತೋಗ್ಬಿಟ್ರೆ ನಿನ್ ಜೊತೆಗೆ ಯಾರು ಇರ್ತಾರೆ? ನಿನ್ನ ಯಾರು ನೋಡ್ಕೊತಾರೆ? ಅಪ್ಪು, ಎಲ್ಲಿಂದ ಆರಂಭವೋ, ಎಲ್ಲಿಂದ ಆನಂದವೋ. ಒಳ ಕ್ಯೂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ಇದಕ್ಕೆ. ಬಟ್ ನಿಜವಾಗ್ಲೂ ಅಪ್ಪು ಅಂದ್ರೇನೆ ಪವರ್ ಸ್ಟಾರ್. ಎಲ್ಲಿಂದ ಆರಂಭವೋ. ಅಪ್ಪು ಸರ್ ಮೂವಿನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು? ನಾನು ಅಪ್ಪು ಸರ್ ಫ್ಯಾನ್ ಆಗಿರೋದ್ರಿಂದ ಅವರು ತುಂಬಾ ಇಷ್ಟಪಡ್ತೀನಿ. ಎಷ್ಟೇ ಫ್ಯಾನು, ದೊಡ್ಡ ಫ್ಯಾನ್ ಅದಕ್ಕಿಂತ ನಾನು ಚಿಕ್ಕವನಲ್ಲ, ಚಿಕ್ಕ ಫ್ಯಾನ್ ಆಗಿರ್ತೀನಿ. ಅಪ್ಪು ಸರ್ ಕ್ಯಾರೆಕ್ಟರ್ ಇಲ್ಲ ಸರ್, ಅಂದ್ರೆ ಒಂದು ಹೈ ಪಿಚ್ ಇರಲ್ಲ, ಒಂದು ಲೋ ಪಿಚ್ ಇರಲ್ಲ, ನಾರ್ಮಲ್ ಆಗಿರುತ್ತೆ ಅವ್ರದ್ದು ಕ್ಯಾರೆಕ್ಟರ್. ಹಿಡಿಬೇಕಂದ್ರೆ ತುಂಬಾ ಕಷ್ಟ. ಅದು ದೇವ್ರದ್ದು ಮೊದಲೇ ದೇವ್ರ ಕ್ಯಾರೆಕ್ಟರ್ ಹಿಡಿಬೇಕಲ್ಲ ಸರ್, ತುಂಬಾ ಭಯ ಆಗ್ತಿತ್ತು. ನೋಡಿ, ಪರಮಾತ್ಮ ಹಿಂದೆನೆ ಬಂದ್ಬಿಟ್ರು. ಎಂತ ಮುಗ್ಧವಾದ ನಗು, ಆ ಕಣ್ಣಲ್ಲಿ ಎಷ್ಟು ಪ್ರೀತಿ ಇದೆ, ಆ ರಾಜ ಕಳೆ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಅಂತ ಪರಮಾತ್ಮ ನಮ್ಮ ಅಪ್ಪು ಸರ್ ಈ ಮಾರ್ಚ್ 17ಕ್ಕೆ 50 ವರ್ಷ ತುಂಬುತ್ತೆ ಅಪ್ಪು ಸರ್ಗೆ. ಸಿನಿಮಾ ರಂಗಕ್ಕೆ ಬಂದು ಆಲ್ಮೋಸ್ಟ್ 50 ವರ್ಷನೇ ಆಗುತ್ತೆ ಅವ್ರು. ಯಾಕಂದ್ರೆ ಅವ್ರು ಹುಟ್ಟ 6 ತಿಂಗಳಿಗೆ ಅವರು ಪಾದಾರ್ಪಣೆ ಮಾಡ್ಬಿಟ್ರು ಚಲನಚಿತ್ರರಂಗಕ್ಕೆ. ನಿಜವಾಗ್ಲೂ ಅವರ ಸಾಧನೆ ಕೂಡ 50 ವರ್ಷ ಅಂದ್ರೆ ನಿಜವಾಗ್ಲೂ ಬರ್ಲಿ, ಜೋರಾದ ಚಪ್ಪಾಳೆ ಬರ್ಲಿ.
ಒಂದಷ್ಟು ವಿಶಸ್. ಹ್ಯಾಪಿ ಬರ್ತ್ಡೇ ಟು ಯು ಅಪ್ಪು ಸರ್. ಪ್ರತಿಯೊಬ್ರು ನಗುಲು ಅವ್ರನ್ನ ಇಷ್ಟಪಡುವಂಥ ನಗು ಆ ಹೃದಯದಲ್ಲಿ ನಾವು ಅವ್ರನ್ನ ನೋಡ್ತೀವಿ. ಏನು ಮಾತಾಡಲಿ, ತುಂಬ ಮಹಾನ್ ಕಲಾವಿದ, ದೊಡ್ಡ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ರಾಜ್ಕುಮಾರ. ಎಲ್ಲ ಕಡೆ ಹೋದಾಗ ಎಲ್ಲ ಒಂದು ಅಂಗಡಿಗಳಲ್ಲಿ ಅವರ ಫೋಟೋಸ್ ಇರುತ್ತೆ, ದೇವರ ಒಂದು ಫೋಟೋ ಪಕ್ಕದಲ್ಲಿ. ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅನಿಸ್ತಾನೆ ಇಲ್ಲ. ಆ್ಯಂಡ್ ಆ ನಗು ಓ ಗಾಡ್, ಲವ್ ಯು. ನಿಮ್ಮ 50ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನಮ್ಗೆಲ್ಲರ ಕಡೆಯಿಂದ ಈ ಒಂದು ಟ್ರಿಬ್ಯೂಟ್ ನಿಮಗೆ. ಈ ಪಾತ್ರ ನಿಜವಾಗ್ಲೂ ಪುನೀತ್ ಅವರೇ ಮಾಡ್ದಂಗಿತ್ತು ನಮಗೆ ಎಲ್ರಿಗೂ. ಅಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರಿ ನೀವು. ಇದು ರವಿ ಸರ್. ಮನಸ್ಸು ತುಂಬ ಭಾರ ಆಗೋಯ್ತು. ಏನು ಅಪ್ಪು ಅಲ್ಲಿ ಒಂದು ಬರೆಯೋಕ್ಕಾಗ್ದಿರೋದು ಅಂದರೆ ಆ ಮಗುತನ ಮತ್ತು ನಗು ಕೊನೆಯವರೆಗೂ ಅದು ಉಳಿಸ್ಕೊಂಡೇ ಇದ್ರು ಅವರು. ಈಗಲೂ ಅದೇ ಕಾಣಿಸ್ತಿರೋದು ನಮಗೆಲ್ಲ. ಆಮೇಲೆ ನಾನು ಅದೃಷ್ಟ ಮಾಡಿದ್ದೇನು ಅಂದರೆ 80% ಆಫ್ ದ ಫಿಲಿಮ್ಸ್ ನಾನೇ ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿರೋದು ಅವ್ರಿಗೆ. ಫಸ್ಟ್ ಫಿಲಿಮಿಂದ ಅಪ್ಪು ಅನ್ನೋ ಸಿನಿಮಾಯಿಂದ ನಾನೇ ಸ್ವಿಚ್ ಆನ್ ಮಾಡಿರೋದು. ಬೆಸ್ಟ್ ಪಾರ್ಟ್ ಆಫ್ ಹಿಸ್ ಕ್ಯಾರೆಕ್ಟರ್ ಇಸ್ ಈ ವಿಲ್ ನೆವರ್ ಸಿಟ್ ಅಂಡ್ ಗಾಸಿಪ್. ಕೂತ್ರೆ ಇನ್ಯಾರ ಬಗ್ಗೆನೋ ಮಾತಾಡ್ಬೇಕಾಯ್ತು, ಇಲ್ಲಿ ಏನೋ ವಿಷಯ ಮಾತಾಡ್ತೀವಿ, ಇಲ್ಲಿ ನಮ್ಮ ಮಾತಿಂದ ಇನ್ಯಾರಿಗೂ ನೋವಾಗುತ್ತೆ ಅನ್ನೋದಾದ್ರೆ ಈ ವಿಲ್ ನೆವರ್ ಸಿಟ್ ದೇರ್. ಅಲ್ಲಿ ಕೂತ್ಕೊಳ್ಳೋದಿಲ್ಲ, ಎದ್ದು ಹೊಟ್ಟೋಗ್ತಾ ಇರ್ತಾರೆ. ಈ ವಿಲ್ ಜಸ್ಟ್ ನನ್ನ ಕೆಲಸ ಆಯ್ತು ಹೋಗ್ತಾ ಇರಬೇಕು. ಸೊ ಸ್ಪೆಂಡ್ ಮಾಡಿದ್ರೆ ತಾನೆ ಇನ್ನೊಬ್ರು ವಿಷಯ ಬರುತ್ತೆ ಅನ್ನೋದು. ಅಂಡ್ ಐ ಆಲ್ವೇಸ್ ವಿಶಸ್ ಗುಡ್ ಫಾರ್ ಎವ್ರಿಬಡಿ. ಯಾರೇ ಬರಲಿ, ಏನೇ ಬರಲಿ, ಒಳ್ಳೇದಾದ್ರೆ ಸರಿ, ಇಷ್ಟೇ. ನನಗೆ ಸಿನಿಮಾ ಆರ್ಟಿಸ್ಟ್ಗಳಲ್ಲಿ ಇಬ್ಬರೇ ಗಿಫ್ಟ್ ಕೊಟ್ಟಿದ್ದು ನನಗೆ. ಒಂದು ಫಸ್ಟ್ ಅಪ್ಪು ಕೊಟ್ಟಿದ್ದು ಒಂದು ಬ್ಯಾಗ್, ಅದೇ ಲಂಡನ್ ಎಲ್ಲ ಅಬ್ರಾಡ್ಗೆ ಹೋಗಿದ್ದಾಗ ಬಂದು ಒಂದು ಬ್ಯಾಗ್ ತಂದು ಕೊಟ್ರು ನನಗೆ. ಅದಾದ್ಮೇಲೆ ದರ್ಶನ್ ಒಂದು ಐಪ್ಯಾಡ್ ಕೊಟ್ಟಿದ್ದು ನನಗೆ. ಇವರು ತೀರ್ಕೊಳ್ಳೋ ದಿವಸ ಇದೆಯಲ್ಲ, ಅವತ್ತು ಕೂಡ ನಾನು ಪಕ್ಕದಲ್ಲೇ ಇದ್ದೀನಿ. ಆಕ್ಚುಲ್ ಆಗಿ ಅಂದ್ರೆ ನಾನು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಅಲ್ಲಿ ಇದ್ದೀನಿ. ನಾನು ಡಬ್ಬಿಂಗ್ ಥಿಯೇಟರ್ ಐ ಆಮ್ ನಾಟ್ ಏಬಲ್ ಟು ಡಬ್ ದ ಫಿಲ್ಮ್. ಡಬ್ ಮಾಡಕ್ಕೆ ಮನಸ್ಸೇ ಇಲ್ಲ, ಬಂದು ಆಚೆ ಕೂತ್ಬಿಟ್ಟಿದ್ದೀನಿ. ಆಮೇಲೆ ಕೊನೆಗೆ ಡಬ್ಬಿಂಗ್ ಬೇಡ ಅಂತ ಹೇಳಿ ಆ ವಿಕ್ರಮ್ ಹಾಸ್ಪಿಟಲ್ ಮುಂದೆನೆ ಹೊರಡ್ತೀನಿ. ನಾನು ಹೊರಟು ಆ ಸಿಗ್ನಲ್ ಹತ್ರ ಹೋಗೋ ಅಷ್ಟರಲ್ಲಿ ಫೋನ್ ಕಾಲ್ ಬರುತ್ತೆ. ಸೊ ವಿತಿನ್ ಸೆಕೆಂಡ್ಸ್ ನಾನು ಒಳಗೆ ಆಗ್ತೀನಿ. ನಾನೇ ಫಸ್ಟ್ ಒಳಗೆ ಹೋಗಿದ್ದೆ. ಆಕ್ಚುಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಿಟ್ರೆ ನೆಕ್ಸ್ಟ್ ಒಳಗೆ ಹೋಗಿದ್ದೆ ನಾನೇ. ಒಂದು ಸೆಕೆಂಡ್ಗೆ ಏನೂ ಅರ್ಥ ಆಗ್ಲಿಲ್ಲ. ಅಲ್ಲಿ ದೇವ್ರ ಮೇಲೆ ಏನಾದ್ರೂ ಸಿಟ್ಟು ಬಂದಿದ್ರೆ ಅದು ಅವತ್ತೇ ಸಿಟ್ಟು ಬಂದಿರೋದು. ಕೋಪ ಅಂತ ಏನಾದ್ರು ದೇವ್ರ ಮೇಲೆ ಬಂದಿದ್ರೆ ನಮಗೆ ಅದು ಅವತ್ತೇ ಕೋಪ ಬಂದಿರೋದು. ಇನ್ನೆಂತ ದೇವ್ರು ನಂಬದ್ ಬಿಡಯ ಆಯ್ತು ಅನ್ನೋ ಥರ. ಅಂದ್ರೆ ಈ ಮಗುನ್ ಕಿತ್ಕೊಳ್ಳೋಂಥದ್ದು ಏನಿತ್ತು, ಈ ಒಳ್ಳೆತನ ಕಿತ್ಕೊಳ್ಳೋದು ಅಂತ ಏನು ಇತ್ತು ಅನ್ನೋದು, ಆ ನೋವು ಇವತ್ತವರೆಗೂ ಎಲ್ಲರ ಮುಖದಲ್ಲೂ ಹಂಗೆ ಇದೆ. ಇನ್ನೂ ಆ ನೋವು ಮರೆಯೋಕ್ಕಾಗ್ತಿಲ್ಲ ಯಾರ ಕೈಲೂ. ಆ ನೋವು ಹಂಗೆ ಕಾಡುತ್ತೆ ಇವತ್ತಿಗೂ. ಆ ಮುಖ, ಆ ನಗು ನೋಡ್ತಿದ್ದಂಗೆ ಮನಸ್ಸು ಹಿಂಡುತ್ತೆ ನಮಗೆ ಇವತ್ತು ಕೂಡ. ನಮ್ಮ ಹೃದಯ ಬಡಿತಾ ಇರೋವರೆಗೂ, ನಾವು ಅಪ್ಪಿಗೆ ಇರೋವರೆಗೂ ಅಪ್ಪು ವಿಲ್ ಆಲ್ವೇಸ್ ಲೀವ್ ಇನ್ ಅವರ್ ಆರ್ಟ್ಸ್ ವಿತ್ ದಟ್ ಸ್ಮೈಲ್ ಆ್ಯಂಡ್ ಲಾಫ್ಟರ್. ಯಾವತ್ತೂ ಅದನ್ನ ಉಳಿಸ್ಕೊಳ್ಳಿ ಅಂತಾನೆ ನಾನು ಹೇಳೋದು. ಅಪ್ಪು ಸರ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಈ ಒಂದು ಶೋ ನಡೀತಾ ಇರೋದು ಜಿ ಕನ್ನಡದ ಬಹಳಷ್ಟು ಶೋಗಳು ನಡೆಯೋದು ಇದೇ ಅಬ್ಬಯ್ಯ ನಾಯ್ಡು ಸ್ಟುಡಿಯೋನಲ್ಲಿ. ಜಿ ಕನ್ನಡದವರು, ಇಲ್ಲಿನ ಸಿಬ್ಬಂದಿಗಳು, ಇಲ್ಲಿನ ಕ್ಯಾಮ್ರಾಮನ್ ಅವರು, ಇವರು ಡೈರೆಕ್ಷನ್ ಟೀಮ್ ಅವರು ಎಲ್ಲ ಸೇರಿ ಇಲ್ಲೇ ಆಚೆ ಕಡೆ ಒಂದು ಅಪ್ಪು ಸರ್ ಅವರ ಸ್ಟ್ಯಾಚ್ಯೂನ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.